ಅಲ್ವೇ ಸುಮತಿ, ನಮ್ಮ ಸೊಸೆಂದ್ರು ಬಂದ್ಮೇಲೂ ನಾವೀ ಕೆಲಸ ಮಾಡೋ ತಪ್ಪಲೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ರಾಮ ರಾಜ ಆದ್ರೂ ರಾಗಿ ಬೀಸೋದು ತಪ್ಪಲಿಲ್ಲ ಅಂತ. ಮಲ್ಗಿರ್ತಾರೆ ಬಿಡಿ ಅಕ್ಕ. ಅಲ್ವೇ, ನಮ್ಮ ಗಂಡಂದಿರು ಮಕ್ಳು ಸೇವೆ ಮಾಡೋದಲ್ದೆ ಇವ್ರ ಸೇವೆಗಳು ಮಾಡ್ಬೇಕಾ? ಎಲ್ಲ ನಮ್ಮ ಹಣೆ ಬರ. ಅತ್ತೆ, ಅರೆ ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ನೋಡಿ ಸುಮತಿ, ನನ್ನ ಸೊಸೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಬಂದಿದ್ದಾಳೆ. ನಿನ್ ಸೊಸೆ ಅಲ್ಲೇ ಇನ್ನು ಮಲಗಿರ್ಬೇಕು, ಹೋಗಿ ಎಬ್ಸು. ಬಾಗಿಲು ತೆಗ್ದಿತ್ತಮ್ಮ? ಯಾರ್ದತೆ? ಗೀತಂದ? ಹೌದು. ನೋಡ್ಲಿಲ್ಲ ಅತ್ತೆ, ಲೇಟ್ ಆಗಿತ್ತಲ್ಲ, ಬೇಗ ರೆಡಿಯಾಗಿ ಬಂದ್ಬಿಟ್ಟೆ. ಓ, ಆಗ್ಲೇ ಎದ್ದಿದ್ಯಾ? ನಾನು ಎದ್ದಾಗ ನೀವು ಯಾರು ಎದ್ದಿರ್ಲಿಲ್ಲ, ಅದಕ್ಕೆ ನಾನು ಸ್ನಾನ ಮಾಡಿ ಪೂಜೆ ಕೂತೆ. ಲೇಟ್ ಆಯ್ತಾ ಅಮ್ಮ? ಏನೂ ಇಲ್ಲಮ್ಮ. ಹೋಗ್ಲಿ ಬಿಡು. ನೋಡು, ಬೆಳಗ್ಗೆ ಎದ್ದು ಬರೀ ಪೂಜೆ ಮಾಡಿದ್ರೆ ಸಾಲದು, ಅಡುಗೆ ಮನೆಗೂ ಬರಬೇಕು. ಸರಿನಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಪೂಜೆ ಕೂತಿದ್ದೇನಾದರೂ ತಪ್ಪಾಯ್ತಾ? ಪರವಾಗಿಲ್ಲ ಬಿಡು. ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದಿದ್ದೀರಾ, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಪರವಾಗಿಲ್ಲ ಅತ್ತೆ, ನೀವ್ ಯಾವತ್ತೂ ನಮ್ಮನ್ನ ಸೊಸೆಯರ ಹಾಗೆ ನೋಡೇ ಇಲ್ಲ. ಸರಿನಮ್ಮ, ಅದಕ್ಕೇನಂತೆ. ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು? ಅವರೊಂದು 5-6 ಜನ ಇರ್ತಾರೆ. ನಮ್ಮ ಮನೆಯವರೆಲ್ಲ ಸೇರಿ ಒಂದು 15 ಜನ ಇರ್ತಾರೆ. ಆಯ್ತಮ್ಮ, ಮಾಡ್ತೀವಿ. ಏನೇನು ಮಾಡಬೇಕು? 1-2 ಪಲ್ಯ, ಗೊಜ್ಜು, ಸ್ವೀಟು, ಪಾಯಸ, ಅನ್ನ, ಹುಳಿ, ಮುದ್ದೆ, ಮೊಸರಿಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಡು, ಅಷ್ಟೇ. ಅಷ್ಟೇನಾ? ನಾವಿಬ್ರು ಸೇರ್ ಮಾಡ್ತೀವಿ ಅಲ್ವೇನೆ ಪಿಂಕಿ? ಹಾ, ಮಾಡ್ತೀವಿ ಅತ್ತೆ. ಅಬ್ಬ, ಈಗ ನನಗೆ ನಿರಾಳಾಯಿತು. ನಾನು ಸ್ವಲ್ಪ ಹೊತ್ತು ಆರಾಮ್ ಮಾಡ್ಕೋತೀನಿ. ಸುಮತಿ, ನೀನು ಹೊರಗಡೆ ಗುಡಿಸೋದು ಸಾರಿಸೋದೆಲ್ಲ ನೋಡ್ಕೊ. ಇವರಿಬ್ರು ಅಡುಗೆ ಕೆಲಸ ನೋಡ್ಕೊಳ್ಳಿ. ನೀವೆಲ್ಲರೂ ಎಷ್ಟೇ ಏನೇ ಕೆಲಸ ಮಾಡಿದ್ರು ಕೊನೆಗೆ ನಾನೇ ತಾನೇ ಬಂದೆಲ್ಲ ನೋಡ್ಕೋಬೇಕು. ಅಡುಗೆನ ಚೆನ್ನಾಗಿ ಮಾಡಬೇಕು. ಮೊದಲೇ ಆ ನಂಜುಂಡಪ್ಪ ಸ್ವಲ್ಪ ಕೊಂಕು, ಅವ್ರಿಗೂ ನಮ್ಮನೆಯವ್ರಿಗೂ ಅಷ್ಟಕ್ಕಷ್ಟೇ. ಅವ್ರ ಮಕ್ಕಳು ಕಬಡ್ಡಿ ಆಡ್ತಾರೆ, ಆದರೆ ಒಂದಿನನೂ ಗೆದ್ದಿಲ್ಲ. ಆದ್ರೆ ಗೊತ್ತಲ್ಲ, ನಮ್ಮ ದತ್ತ ಮತ್ತೆ ಲಕ್ಕಿ, ಒಬ್ಬ ಚಿನ್ನದ ಪದಕ, ಇನ್ನೊಬ್ಬ ಬೆಳ್ಳಿ ಪದಕ.